ಇಷ್ಟು ಜನ ಭಕ್ತರು ಬರ್ಬೋದು ಅಂತೇಳಿ ಯೋಚನೆ ಮಾಡಿದ್ದಾರೆ. ಪ್ರತಿ ದಿವಸ ಅದಕ್ಕಿಂತ ಡಬಲ್ ಭಕ್ತರು ಬಂದು ಇಲ್ಲಿ ಈ ಒಂದು ದೇವರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಸಾಮಾಜಿಕವಾದ ಚಿಂತನೆಗಳನ್ನು ಇಟ್ಟುಕೊಂಡು ಒಂದು ಬಹಳ ಯಶಸ್ವಿಯಾದ ಮತ್ತೊಂದು ಮಾದರಿಯಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಜ್ಯೋತಿಯನ್ನ ತರುವಂತ ಕೆಲಸ ಕಾರ್ಯಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ಸಿಗದೇ ಇದ್ದ ಪುಣ್ಯ ನಮ್ಮ 8 ಜನಕ್ಕೆ ಸಿಕ್ಕಿದೆ. ಒಬ್ಬ ಕಾರ್ಯಕರ್ತ ಏನು ಮಾಡಬೇಕು ಅದನ್ನು ಮಾಡುವಂತ ಕೆಲಸವನ್ನ ನಮಗೆ ದೇವರು ಒದಗಿಸಿದ್ದಾರೆ. ಆ ಕಾರ್ಯಕರ್ತ ನೆಲೆಯಲ್ಲಿ ದುಡಿಯುವಂತ ಕೆಲಸಕ್ಕೆ ಮನ್ನಣೆ ಸಿಕ್ಕಿದೆ. ನಾವೆಲ್ಲ ರಾಮನ ಜೊತೆ ಇದ್ದೇವೆ, ರಾಮ ಭಕ್ತಿಯ ಮುಖಾಂತರ ರಾಮಾನುಗ್ರಹ ಇರಬೇಕು ಅಂತ ಹೇಳುವಂತ ನಂಬಿಕೆಯಲ್ಲಿ ತುಳುನಾಡಿನ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಜನ ಪಡ್ತಾ ಇದೆ. ಇದೆಲ್ಲವನ್ನು ನೋಡುವಾಗ ನಾವು ಕಂಡುಕೊಳ್ಬೇಕಾದ ಏನಂದ್ರೆ ಧರ್ಮ ಖಂಡಿತವಾಗಿ ಸತ್ಯವಾಗಿದೆ, ಅದು ನೆಲೆಯೂರಿದೆ ನಮ್ಮ ಹನುಮಗಿರಿಯಲ್ಲಿ ಅನ್ನೋದು ಸಂತೋಷ. ಹನುಮಗಿರಿ ಬ್ರಹ್ಮಕಲಶೋತ್ಸವದ ಉಪಾಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ. ಬ್ರಹ್ಮಕಲಶೋತ್ಸವ, ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ಹತ್ತೂರಿನ ಜನರು ಕೂಡ ಹಿಂತಿರುಗಿ ನೋಡುವಂತ ಬ್ರಹ್ಮಕಲಶೋತ್ಸವ. ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು ಹನುಮಗಿರಿಯ ಕೋದಂಡರಾಮ ಮತ್ತು ಪಂಚಮುಖಿ ಆಂಜನೇಯನ ಈ ಬ್ರಹ್ಮಕಲಶೋತ್ಸವ ಒಂದು ವಿಶಿಷ್ಟ ರೀತಿಯ ಬ್ರಹ್ಮಕಲಶೋತ್ಸವ. ಈಗಾಗಲೇ ನೀವು ಹೇಳಿದ ಹಾಗೆ ಇಡೀ ಭಕ್ತರು ಕೂಡ ಇಲ್ಲಿಯ ಬ್ರಹ್ಮಕಲಶವನ್ನು ವಿಶೇಷವಾಗಿ ನೋಡಿದ್ದಾರೆ. ಬಹುಶಃ ಇಲ್ಲಿಯ ಬ್ರಹ್ಮಕಲಶದಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದೆ. ಅದು ಅಂತ ಹೇಳಿದರೆ ಇವತ್ತು ರಾಮ ಜಪ ಯಜ್ಞ ಸಮರ್ಪಣೆ, ಇವತ್ತಿನ ದಿವಸ ಯಾಗ ಸಮರ್ಪಣೆ ಯಾಗ ಆಗ್ತಾ ಇದೆ. ಸುಮಾರು 1 ಕೋಟಿ ರಾಮತಾರಕ ಜಪ ಯಜ್ಞವನ್ನು ಸಾರ್ವಜನಿಕ ಭಕ್ತರೇ ಮಾಡಿ ಸಮರ್ಪಣೆ ಮಾಡುವಂಥದ್ದು ನಮ್ಮ ಒಂದು ಯೋಚನೆ ಇತ್ತು. ಆದರೆ ಇಲ್ಲಿ ಸಂಖ್ಯೆ 1 ಕೋಟಿಗಿಂತ ಮೇಲ್ಪಟ್ಟು ರಾಮತಾರಕ ಜಪ ಇದನ್ನು ಮಾಡಿದ್ದಾರೆ ಭಕ್ತರು. ಅದನ್ನು ಇವತ್ತು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಆಗಿದೆ. ಇವತ್ತು 100 ವೈದಿಕರು ಯಾಗವನ್ನು ಮಾಡಿ ಅದನ್ನು ಇವತ್ತು ಕಂಚಿ ಶ್ರೀಗಳ ಮತ್ತು ನಮ್ಮ ರಾಘವೇಶ್ವರ ಭಾರತಿ ಸ್ವಾಮಿಗಳು ಮತ್ತು ಇವತ್ತು ವಜ್ರದೇವಿ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಎಲ್ಲ ಸಾಮಾಜಿಕ ಧಾರ್ಮಿಕ ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲ ಭಕ್ತರು ಮತ್ತು ರಾಮತಾರಕ ಯಾರು ಜಪ ಮಾಡಿದ್ದಾರೆ ದಂಪತಿಗಳು ಅವರು ಇದ್ದು ಅದನ್ನು ಇವತ್ತು ಯಾಗದ ಇದರಲ್ಲಿ ಸಮರ್ಪಣೆ ಮಾಡುವಂಥ ಕೆಲಸ ಆಗಿದೆ. ಬಹುಶಃ ಅತ್ಯಂತ ಒಂದು ವಿಶಿಷ್ಟ ರೀತಿಯ ಬ್ರಹ್ಮಕಲಶೋತ್ಸವ. ಈಗಾಗಲೇ ಅಯೋಧ್ಯೆಯಿಂದ ರಥ ಬಂದು ಇವತ್ತು ಎಲ್ಲ 60 ಗ್ರಾಮದಲ್ಲಿ ನಾವು ಗ್ರಾಮ ಸಮಿತಿಯನ್ನು ಮಾಡಿದ್ದೇವೆ. ಆ ಎಲ್ಲ ಗ್ರಾಮಗಳಿಗೆ ಹೋಗಿ ಇಲ್ಲಿಗೆ ಆ ಒಂದು ಅಯೋಧ್ಯೆಯಿಂದ ಬಂದಂಥ ದೀಪ, ಅದೇ ಆಂಜನಾದ್ರಿಯಿಂದ ಹನುಮಂತನ ಸನ್ನಿಧಿಯಿಂದ ತಂದಂಥ ದೀಪವನ್ನು ತಂದು ಇಲ್ಲಿ ಯಾಗವನ್ನು ಆರಂಭ ಮಾಡಿದ್ದಾರೆ. ಆ ದೀಪದಿಂದಲೇ ಯಾಗ ಆರಂಭ ಆಗಿದೆ. ಬಹುಶಃ ಒಳ್ಳೆಯ ರೀತಿಯಲ್ಲಿ ಯಾವುದೇ ಕುಂದುಕೊರತೆ ಆಗದ ರೀತಿಯಲ್ಲಿ ಇವತ್ತು ಈ ಒಂದು ಸಮರ್ಪಣೆ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದೆ ಒಂದು ವಿಶಿಷ್ಟ ರೀತಿಯ ಬ್ರಹ್ಮಕಲಶೋತ್ಸವವನ್ನು ಮಾಡಿದೆ. ಅದರ ಒಟ್ಟಿಗೆ ಇವತ್ತು ಭಜನಾ ಕಾರ್ಯಕ್ರಮ
ಸುಮಾರು 3-4 ದಿವಸದಿಂದ ಸುಮಾರು 300ಕ್ಕಿಂತ ಮೇಲ್ಪಟ್ಟು ಭಜನಾ ತಂಡದವರು ಬಂದು ಇಲ್ಲಿ ತಮ್ಮ ಸ್ವಂತ ಸಮರ್ಪಣೆಯಿಂದ ಭಜನೆಯನ್ನು ಮಾಡಿ ಇವತ್ತು ಆ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಈ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಆಗುವಂಥ ಈ ಬ್ರಹ್ಮಕಲಶೋತ್ಸವಕ್ಕೆ ಇವತ್ತು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ, ಇಲ್ಲಿಯ ಧರ್ಮದರ್ಶಿಗಳಾದಂಥ ಅಚ್ಯುತ ಮೂಡಿತಾಯರ ನೇತೃತ್ವದಲ್ಲಿ, ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಶ್ ಪಡ್ಮಳೆ ಅವರ ನೇತೃತ್ವದ ಇಡೀ ತಂಡ ಕಾರ್ಯಕರ್ತರ ಪಡೆ ಇಲ್ಲಿ ನಿರಂತರವಾಗಿ ಭಕ್ತರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾವು ಒಂದು ಯೋಚನೆಯನ್ನು ಮಾಡಿದ್ದೇವೆ, ದಿವಸ ಇಷ್ಟು ಜನ ಭಕ್ತರು ಬರ್ಬೋದು ಅಂತೇಳಿ ಯೋಚನೆ ಮಾಡಿದೆ. ಪ್ರತಿ ದಿವಸ ಅದಕ್ಕಿಂತ ಡಬಲ್ ಭಕ್ತರು ಬಂದು ಇಲ್ಲಿ ಈ ಒಂದು ದೇವರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ನಮ್ಮ ಉಪಸಮಿತಿಗಳು ಅತ್ಯಂತ ಯಶಸ್ವಿಯಾಗಿ ಕೆಲಸ ಕಾರ್ಯ ಮಾಡ್ತಿದೆ. ಬಹುಶಃ ನೀವು ಕೇಳಿರ್ಬೋದು, ಪ್ರಸಾದ ವಿತರಣೆ ಒಂದು 15,000 ಪ್ರಸಾದ ವಿತರಣೆಯನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದರ ಒಟ್ಟಿಗೆ ನಾವು ಅಲ್ಲಿಂದ ಅಯೋಧ್ಯೆಯಿಂದ ತಂದಂಥ ಮೃತ್ತಿಕೆ, ಶ್ರೀರಾಮ ದೇವರು ನಡೆದಂಥ ಊರಿನ ಮೃತ್ತಿಕೆಯನ್ನು ತಂದಿದ್ದಾರೆ. ಅದನ್ನು ಕೂಡ ಯಾಗ ಆದ ನಂತರ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು, ಮತ್ತು ಅಲ್ಲಿಂದ ನೀರನ್ನು ತಂದಿದ್ದಾರೆ, ಅದನ್ನು ಕೂಡ ಕೊಡುವಂಥದ್ದನ್ನು ವ್ಯವಸ್ಥಿತವಾಗಿ ನಮ್ಮ ಸಮಿತಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಾಲಯದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಹಿತಿ ಕೊಡುವಂಥದ್ದು, ರಶೀದಿ ಕೊಡುವಂಥದ್ದು, ಮತ್ತು ಸ್ವಾಗತ ಸಮಿತಿಯವರು ಇಲ್ಲಿ ಅತಿಥಿಯನ್ನು ಸತ್ಕಾರ ಮಾಡುವಂಥದ್ದು, ಮತ್ತು ಬಂದವರಿಗೆ ಯಾರಿಗೂ ಕೂಡ ಕಾಫಿ ತಿಂಡಿ ಊಟದ ವ್ಯವಸ್ಥೆ ಎಲ್ಲವೂ ಸಮರ್ಪಕವಾಗಿ ನಮ್ಮ ಕಾರ್ಯಕರ್ತರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕುಂದುಕೊರತೆ ಇಷ್ಟರವರೆಗೆ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ ಅಂತೇಳಿ ನಮ್ಮ ಅನಿಸಿಕೆ. ಈ ರೀತಿಯಾಗಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ವೈದಿಕರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ರವೀಶ್ ಪಡ್ಮಲೆ ಅವರು ನಮ್ಮ ಜೊತೆ ಇದ್ದಾರೆ, ಸ್ವಾಗತ ಸಮಿತಿಯ ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಹನುಮಗಿರಿಯ ಬ್ರಹ್ಮಕಲಶೋತ್ಸವ 4 ದಿನಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅನ್ನ ಸಂತರ್ಪಣೆ ಆಗಿರ್ಬೋದು, ಸ್ವಾಗತ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವೂ ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ ನಮ್ಮ ಈ ಕರಾವಳಿ ಭಾಗದ ಒಂದು ಅತ್ಯುನ್ನತ ಬಹಳಷ್ಟು ಒಂದು ಸಾಮರಸ್ಯದ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಇಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ವರ್ಷ ಬಹಳ ಯಶಸ್ವಿಯಾಗಿ ಒಂದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಮೊನ್ನೆ 8ನೇ ತಾರೀಕಿನಿಂದ ನಡೆದಿರುವಂತಹ ಬ್ರಹ್ಮಕಲಶೋತ್ಸವ ಇದೀಗ ಇನ್ನು 2 ದಿವಸಗಳು ಬಾಕಿ ಇರುವುದರಿಂದ ಎಲ್ಲ ಅತಿಥಿ ಗಣ್ಯರೆಲ್ಲರೂ ಬರ್ತಾ ಇದ್ದಾರೆ. ಇವತ್ತು ಪೂಜ್ಯ ಕಂಚಿ ಶ್ರೀಗಳು ಬಂದಿದ್ದಾರೆ, ವಜ್ರದಹಿಯ ಪೂಜ್ಯರು ಬಂದಿದ್ದಾರೆ, ಅವ್ರ ಜೊತೆಗೆ ಉಳಿದ ವಿವಿಧ ವಿಶೇಷ ಗಣ್ಯರೆಲ್ಲರೂ ಬರ್ತಾ ಇದ್ದಾರೆ. ಎಲ್ಲರನ್ನು ಕೂಡ ನಾವೇನು ಕಾರ್ಯರೂಪಗಳನ್ನು ಮಾಡಿಕೊಂಡಿದ್ದೇವೆ ಅವರನ್ನು ಸ್ವಾಗತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನೆಲ್ಲ ಬಹಳ ಖುಷಿಯಿಂದ ನಮ್ಮ ಈ ಮಣ್ಣಿಗೆ ಅವರನ್ನು ಕರ್ಕೊಳ್ತಾ ಇದ್ದೇವೆ. ಇನ್ನೊಂದು ಹೇಳಿದ್ರೆ, ಯಾವುದೇ ಅತಿಥಿಗಳು ಬಂದಾಗ ಅವರನ್ನು ಸ್ವಾಗತ ಮಾಡುವಂಥದ್ದು ಅದೊಂದು ನಮ್ಮ ಸಂಪ್ರದಾಯ ಅಂತ ಹೇಳ್ತಾರೆ. ಹೇಗೆ ನಡೀತಾ ಇದೆ ಕಾರ್ಯಕ್ರಮಗಳೆಲ್ಲ? ತುಳುನಾಡಿನ ವಿಶೇಷವಾದಂತಹ ಒಂದು ಕಟ್ಟುಕಟ್ಟಳೆ ಅಂತಂದ್ರೆ ಬಂದವರನ್ನ ನಾವು ಎದುಕೊಳ್ಳೋದು ಅಂತ, ಅಂದ್ರೆ ಅವರನ್ನು ಕರ್ಕೊಳ್ಳೋದು ಅಂತ. ಸೊ ಬಹಳ ವಿಶೇಷವಾಗಿ ಅವರನ್ನ ಒಂದು ಪೂರ್ಣ ಕುಂಭದೊಂದಿಗೆ ಸ್ವಾಗತ. ಅವ್ರ ಜೊತೆಗೆ ಅವರನ್ನ ಸ್ವಲ್ಪ ಆಯಾಸ ಕಳೆಯುವುದಕ್ಕೋಸ್ಕರ ಅವರಿಗೊಂದು ವಿಶೇಷವಾದ ಒಂದು ಕೊಠಡಿಯನ್ನು ಮಾಡಿದ್ದೇವೆ. ವಿಶೇಷ ಕೊಠಡಿಗೆ ಬಂದ ತಕ್ಷಣ ಅವರಿಗೊಂದು ಶಾಲನ್ನು ಹಾಕಿ, ಆಮೇಲೆ ಅವ್ರಿಗೇನು ಬಾಯಾರಿಕೆಗೆ ಏನು ಬೊಂಡ ಬೇಕಾದ್ರೆ ಬೊಂಡ ಅಥವಾ ಬೇರೆ ಏನಾದರೂ ನೀರು ಬೇಕು ಅಂತಂದ್ರೆ ನೀರನ್ನು ಕೊಟ್ಟು ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಹನುಮಗಿರಿಯ ಈ ಬ್ರಹ್ಮಕಲಶ ಏನಿದೆ, ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಅಲ್ಲ, ಒಂದು ಸಮಾಜದಲ್ಲಿ ಒಂದು ಎಲ್ಲರೂ ಜೊತೆಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಮಾಜಿಕವಾದ ಚಿಂತನೆಗಳನ್ನು ಇಟ್ಟುಕೊಂಡು ಒಂದು ಬಹಳ ಯಶಸ್ವಿಯಾದ ಮತ್ತೊಂದು ಮಾದರಿಯಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಧಾರ್ಮಿಕ ಕ್ಷೇತ್ರಗಳಲ್ಲಾಗುವಂತ ಒಂದು ಬ್ರಹ್ಮಕಲಶ ಎಲ್ಲ ಹಿಂದೂಗಳನ್ನ ಒಂದು ಸೇರಿಸುವಂತ ಕೆಲಸ ಮಾಡುತ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಖಂಡಿತ ಸತ್ಯ. ಹಿಂದೂಗಳ ಭಕ್ತಿಯ ಶ್ರದ್ಧಾ ಕೇಂದ್ರ ಏನಿದೆ ಅಲ್ಲಿ ಎಲ್ಲರೂ ಕೂಡ ಬಹಳ ಜೊತೆಯಾಗಿ ಸೇರಿಕೊಳ್ಬೇಕಾಗತ್ತೆ. ನಮ್ಮ ಸಮಾಜದಲ್ಲಿ ಎಲ್ಲ ಜಾತಿಯವರು ಇರ್ತಾರೆ. ಆ ಎಲ್ಲ ಜಾತಿ ಸಮುದಾಯವರು ಜೊತೆಗೆ ಸೇರಿಕೊಂಡು ತಾಯಿ ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲರೂ ಒಂದು ತಾಯಿ ಮಕ್ಕಳಂತೆ ಬದುಕಬೇಕಾಗತ್ತೆ. ಇವಾಗ ನಮ್ಮ ಹನುಮಗಿರಿಯಲ್ಲೂ ಕೂಡ ಹಾಗೆ ಬಹಳ ವಿಶೇಷ ಏನಕ್ಕೆ ಅಂತಂದ್ರೆ, ನಮ್ಮ ಭಾರತ ದೇಶದ ಅಸ್ಮಿತೆ ಅಂತ ಶ್ರೀರಾಮಚಂದ್ರ ದೇವರು ಅವರು ಇದ್ದಾರೆ ಇಲ್ಲಿ, ಅವ್ರ ಜೊತೆಗೆ ಅವರ ಬಂಟ ಹನುಮಂತ ದೇವರು ಇದ್ದಾರೆ. ಅವರಿಬ್ರು ಇರೋದು ಎಲ್ಲಿ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ. ಇಂಥ ಭರತಖಂಡದಲ್ಲಿರುವಂತಹ ಭಾರತಾಂಬೆಯ ದೇವಸ್ಥಾನ ಕೂಡ ನಮ್ಮಲ್ಲೇ ಇದೆ. ಹಾಗಾಗಿ ಭಾರತಾಂಬೆಯ ಮಡಿಲಲ್ಲಿರುವಂತಹ ರಾಮ ಹನುಮರ ಜೊತೆಗೆ ನಾವೆಲ್ಲರೂ ಸೇವಕರಂತೆ, ಆ ಹನುಮ ಭಕ್ತರಂತೆ, ರಾಮ ಭಕ್ತರಂತೆ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಅಣ್ಣ ತಮ್ಮಂದಿರಾಗೆ, ನಾವೆಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಹಿಂದೂ ಸಮಾಜ ಐಕ್ಯ ಮತದಿಂದ ಏಕ ಚಿಂತನೆಯಲ್ಲಿಟ್ಟುಕೊಂಡು ಒಂದು ಬ್ರಹ್ಮಕಲಶ ನಡೀತಾ ಇದೆ. ಈ ಬ್ರಹ್ಮಕಲಶೋತ್ಸವ ನೋಡ್ಲಿಕ್ಕೂ ಚಂದ. ಇಲ್ಲಿ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ನಮ್ಮ ನಿರೀಕ್ಷೆಗೆ ಮೀರಿ ಸಂಖ್ಯೆ ಬರ್ತಾ ಇದೆ. ನಿನ್ನೆನೆ ಕೂಡ ಹಾಗೆ ರಾತ್ರಿ 11:30-12 ಗಂಟೆವರೆಗೂ ಜನಸಂಖ್ಯೆ ಭಕ್ತರು ಬರ್ತಾನೆ ಇದ್ರು. ಇವತ್ತು ಕೂಡ ಹಾಗೆ ಮಿತಿ ಮೀರಿ ಜನಸಂಖ್ಯೆ ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಬಹಳ ಖುಷಿಯಲ್ಲಿದ್ದೇವೆ ನಾವು ಈ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ. ಹನುಮಗಿರಿ ಬ್ರಹ್ಮಕಲಶೋತ್ಸವದ ವಿಶೇಷ ಆಕರ್ಷಣೆ ಏನು ಅಂತ ಹೇಳಿದ್ರೆ, ರಾಮ ಹನುಮ ಜ್ಯೋತಿ ರಥಯಾತ್ರೆ ಅಂತ ಹೇಳಿದ್ರು. ಇದರಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿಕೊಂಡವರು ಗೋವಿಂದರಾಜ್ ಸರ್. ನಮಸ್ತೆ. ನಮಸ್ತೆ. ಸರ್, ಎಂತ ಹೇಳಿದ್ರೆ, ಅಯೋಧ್ಯೆ
ಅಯೋಧ್ಯೆಗೆ ಹೋಗಿ ಜ್ಯೋತಿಯನ್ನ ತಗೊಂಡು ಬಂದು ಹನುಮಂತನ ಅಂಜನಾದ್ರಿಗೆ ಹೋಗಿ ಒಂದು ಜ್ಯೋತಿಯನ್ನ ಸ್ಪರ್ಶಿಸಿ ಪುತ್ತೂರು ಮಣ್ಣಿಗೆ ಬಂದು ಈಗ ಹನುಮಗಿರಿಗೆ ತಲುಪಿದೆ ಸರ್. ಇದೊಂದು ನಿಮ್ಮ ಭಾಗ್ಯ ಅಂತ ಹೇಳ್ಬೋದು. ಎಷ್ಟು ಖುಷಿ ಅನಿಸ್ತಾ ಇದೆ? ನಮ್ಮ 8 ಜನದ ಒಂದು ತಂಡ ಹೋಗಿದ್ದು ಇಲ್ಲಿಂದ, ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಎರಡೂ ಸೇರಿಸಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ಸಿಗದೇ ಇದ್ದ ಪುಣ್ಯ ನಮ್ಮ 8 ಜನಕ್ಕೆ ಸಿಕ್ಕಿದೆ. ಮತ್ತು ಅಯೋಧ್ಯೆ ಹೋಗಿ ಅಯೋಧ್ಯ ರಾಮನ ಸ್ಪರ್ಶಿಸಿದಂಥ ಮಣ್ಣು, ಮತ್ತು ಅಲ್ಲಿನ ಸರಯೂ ನದಿ ಜಲ, ಮತ್ತು ಕಾಶಿ ಜಲ, ಮತ್ತು ಕಾಶಿ ಗಂಗಾ ನದಿ ಜಲ, ಮತ್ತು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಜಲ, ಇಷ್ಟೂ ಜಲ ಮತ್ತೊಂದು, ಮತ್ತು ಹನುಮಗಿರಿಯಿಂದ ಅಲ್ಲಿಂದ ಭೂಮಿ ಮಣ್ಣು ಮತ್ತು ಮೃತ್ತಿಕೆ ಮತ್ತು ಅಲ್ಲಿನ ಕಲ್ಲು ಸಹ ಇಲ್ಲಿಗೆ ತರಲಿಕ್ಕೆ ಒಂದು ಭಾಗ್ಯ ನಮ್ಮ 8 ಜನದ ತಂಡಕ್ಕೆ ಸಿಕ್ಕಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಇನ್ನೊಂದು ಅಂತ ಹೇಳಿದ್ರೆ ಸರ್, ಅಯೋಧ್ಯೆಗೆ ಹೋಗುವಂಥದ್ದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ನಿಮ್ಗೆ ಅಂಥದ್ದೊಂದು ಸೇವೆ ಮಾಡುವ ಒಂದು ಭಾಗ್ಯವನ್ನು ಶ್ರೀರಾಮಚಂದ್ರ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಷ್ಟು ಖುಷಿ ಅನಿಸ್ತಾ ಇದೆ? ಹೇಳದ್ನಲ್ಲ ನಾನು, ನಮ್ಮ 8 ಜನದ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರಾಮ ಭಕ್ತರು ಯಾರಿಗೂ ಸಿಗದೇ ಇದ್ದಂಥ ಒಂದು ಪುಣ್ಯದ ಕೆಲಸ ನಮಗೆ ಸಿಕ್ಕಿದೆ. ಅಯೋಧ್ಯ ನಮ್ಗೆ ಇನ್ನೊಂದು ಖುಷಿ ಏನಂದರೆ, ನಾವು ಎರಡನ್ನೂ ಕಂಡಿದ್ದೇವೆ. ಬಾಬರಿ ಮಸೀದಿ ಧ್ವಂಸ ಆಗೋದನ್ನು ಕಂಡಿದ್ದೇವೆ, ರಾಮ ಮಂದಿರ ಕಟ್ಟಿದ್ದನ್ನು ನೋಡಿದ್ದೇವೆ. ಅದು ಸಹ ಒಂದು ಪುಣ್ಯ ಅಂತ ಹೇಳ್ಬೋದು. ಬಾಬರಿ ಮಸೀದಿ ಧ್ವಂಸ ಆದಾಗನೂ ಸಹ ನಮ್ಮ ಮೇಲೆ ಕೇಸ್ ಆಗಿತ್ತು 1992 ಡಿಸೆಂಬರ್ 6ನೇ ತಾರೀಕು. ಮತ್ತು ಅದನ್ನು ಪೂರ್ಣ ಕಂಡಿದ್ದೇವೆ. ಆ ಶ್ರೀರಾಮನವಮಿ ದಿನ ನಮಗೆ ಈ ನಮ್ಮ ಹನುಮಗಿರಿಯ ಈ ಕ್ಷೇತ್ರದವರು ನಮ್ಗೆ ಶ್ರೀರಾಮ ನಾಮೋದಿನೇ ಆ ಸ್ವಾಮಿಯ ದರ್ಶನ ಮಾಡೋ ಒಂದು ಪುಣ್ಯ ಕಲ್ಪಿಸ್ಕೊಟ್ರಲ್ಲ, ಅದನ್ನು ಸಹ ನಮ್ಮ ಒಂದು ಪುಣ್ಯ ಅಂತ ಹೇಳಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಅಯೋಧ್ಯೆಗೆ ಹೋಗಿ ಬಂದು ಇನ್ನೊಂದು ಸಾರ್ಥಕತೆ ಭಾವ ಅಂತ ಹೇಳಿದ್ರೆ, ಪುತ್ತೂರಿನ 60 ಗ್ರಾಮಗಳಿರುವಂತಹ ಪ್ರತಿಯೊಂದು ಹಿಂದೂ ಮನೆಗೆ ದೀಪ ಹೋಗಿ ಸ್ಪರ್ಶಿಸಿದೆ ಸರ್. ಇದ್ರ ಬಗ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ಪ್ರತಿಯೊಂದು ಮನೆಗೆ ಹೋಗಿದೆ, ಹಿಂದೂ ಜನಗಳಿಗೆ ಎಲ್ಲರಿಗೂ ಕೂಡ ಇದೊಂದು ಭಾಗ್ಯ ಸಿಕ್ಕಿದೆ. ಅದರಲ್ಲೂ ನೀವು ಭಾಗಿಯಾಗಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಪ್ರತಿ ಗ್ರಾಮಕ್ಕೂ ಹೋಗಿರೋದನ್ನೋದಕ್ಕಿಂತ ಕಾರ್ಕಳದಲ್ಲಿ ನಾವು ಬಂದು ಅಲ್ಲಿಂದ ಮತ್ತೆ ರಸ್ತೆ ಮುಖಾಂತರ ಈ ಜ್ಯೋತಿ ಪ್ರಯಾಣ ಮಾಡಿದ್ದು. ಅಲ್ಲಿ ದಾರಿ ಮಧ್ಯೆ ಬರುವಂಥ ಎಲ್ಲ ಆಂಜನೇಯ ಗುಡಿಗಳಿಗೂ ಸಹ ದೀಪ ಸ್ಪರ್ಶಿಸಿ ಬಂದಿದ್ದೀವಿ. ಈ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಜನ ಹಿಂದೂಗಳು ಆ ದೀಪ ಸ್ಪರ್ಶಿಸಿದ್ರು ಅವೆಲ್ಲರ ಪುಣ್ಯನೂ ನಮಗೊಂದು ಸ್ವಲ್ಪ ಸಿಗುತ್ತೆ ಅನ್ನೋದೊಂದು ಆಶಾಭಾವನೆ ನಮಗೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಹನುಮಗಿರಿ ಕ್ಷೇತ್ರದಲ್ಲಿ ಈಗ ಒಂದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದರಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಒಂದು ವಿಶೇಷ ಆಕರ್ಷಣೆ ಏನು ಅಂತ ಹೇಳಿದ್ರೆ ಒಂದು ರಥ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅದೇ ತುಂಬಾ ಸಂತೋಷ ಆಗ್ತದೆ. ಕೋದಂಡರಾಮ ಆಂಜನೇಯ ಕ್ಷೇತ್ರ ಹನುಮಗಿರಿಯಲ್ಲಿ ಇವತ್ತು ಒಂದು ವೈಶಿಷ್ಟ್ಯ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ನಿನ್ನೆ ರಾಜ್ಯಪಾಲರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ವಿಶೇಷವಾಗಿ 4 ದಿವಸಗಳ ಕಾಲ ಇಲ್ಲಿ ನಮ್ಮ ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುಖಾಂತರ, ಜೊತೆಗೆ ನೀವು ಹೇಳಿದಾಗೆ ರಥಯಾತ್ರೆ, ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ಇವ ರಾಷ್ಟ್ರ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಜ್ಯೋತಿಯನ್ನ ತರುವಂತ ಕೆಲಸ ಕಾರ್ಯಗಳು ಆಗಿದೆ. ಹಾಗಾಗಿ ಈ ಕರಾವಳಿ ಭಾಗದಲ್ಲಿ ಅಥವಾ ಪುತ್ತೂರಿನ ಜನತೆಗೆ ಮನೆ ಮನೆಗೆ ಜ್ಯೋತಿಯನ್ನು ಮುಟ್ಟಿಸುವಂತಹ ಕಾರ್ಯವು ಈ ಹನುಮಗಿರಿ ಕ್ಷೇತ್ರದಿಂದ ಆಗಿದೆ. ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನನ್ನ ಬೇಡಿಕೆ ಇಷ್ಟ, ಸಮಸ್ತ ಹಿಂದೂ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸುವ ಮುಖಾಂತರ ಆಂಜನೇಯನ ಮತ್ತು ರಾಮನ ಆಶೀರ್ವಾದ ಸರ್ವ ಹಿಂದೂ ಬಂಧುಗಳಿಗೆ ಇರಲಿ. ನಾವೆಲ್ಲರೂ ಇಲ್ಲಿ ಒಂದು ಸೇವಕರಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. ನಮಸ್ತೆ. ನಮಸ್ಕಾರ. ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ಜನರು ಕೂಡ ಹಿಂತಿರುಗಿ
ಬ್ರಹ್ಮಕಲಶ ಅಂತ ಹೇಳ್ಬೋದು. ಸಹಸ್ರಾರು ಭಕ್ತಾದಿಗಳು ಬಂದು ದೇವರ ಅನುಗ್ರಹವನ್ನ ಪಡೆದುಕೊಂಡು ಹೋಗ್ತಾ ಇದ್ರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಕಾರಣಕ್ಕೋಸ್ಕರ ರಾಷ್ಟ್ರದ ಒಂದು ಚಿಂತನೆಯ ಜೊತೆ ಭಕ್ತರ ಒಂದು ಏನು ಆಲೋಚನೆಗಳಿದೆ ಅದು ಈಡೇರಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವ ರಾಮನ ಮತ್ತು ಹನುಮನ ಜ್ಯೋತಿ ಆರಂಭವಾದ ದಿನಗಳಿಂದ ಇವತ್ತಿನವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಒಂದು ಸರ್ವಸುಂದರವಾದಂಥ ಕಾರ್ಯಕ್ರಮ ಆಗಿದ್ದರೆ ಅದು ಪುತ್ತೂರಿನ ಈ ಹನುಮಗಿರಿಯನ್ನು ರಾಷ್ಟ್ರಕ್ಕೆ ಕೊಂಡೊಯ್ಯುವಂಥ ಕಾರ್ಯ ಜನರಿಂದ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾವು ಅಂದುಕೊಂಡಿರಲಿಲ್ಲ ಬ್ರಹ್ಮಕಲಶೋತ್ಸವ ಕಾರಣಕ್ಕೋಸ್ಕರ ಎಲ್ಲ ಸಮಾಜದ ಬಂಧುಗಳು ಒಂದು ವರ್ಗವನ್ನು ಬಿಟ್ಟು ಜಾತಿ ಮತ ಪಂಥ ರಾಜಕಾರಣ ಬಿಟ್ಟು ಒಂದು ಕಡೆ ಸೇರುವಂಥ ಒಂದು ಸುಯೋಗ ನಮ್ಮ ಪಾಲಿಗೆ ಬಂದಿದೆ. ಅದಕ್ಕೋಸ್ಕರ ಹನುಮಗಿರಿ ವಿಶೇಷತೆಯನ್ನು ಪಡ್ಕೊಂಡಿದೆ. ಇನ್ನೇನಂತ ಹೇಳಿದ್ರೆ ಸರ್, ಇದೊಂದು ಹಿಂದೂ ಬಾಂಧವರಿಗೆ ಒಂದು ಒಕ್ಕೂಟಲಿಕ್ಕೆ ಒಂದು ಸ್ಥಾನ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಎಷ್ಟು ಖುಷಿ ಅನಿಸ್ತದೆ? ಅದಲ್ಲದೆ ಪುತ್ತೂರಿನ 60 ಗ್ರಾಮಗಳಿಗೆ ರಾಮ ಹಾಗೂ ಹನುಮ ಜ್ಯೋತಿ ತಲುಪಿದೆ, ಅದೆಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್? ಅಯೋಧ್ಯೆಯಿಂದ ಶ್ರೀರಾಮ ಜ್ಯೋತಿ ಬರಬೇಕಾದ್ರೆ ನಾವು ಕೂಡ ಅಯೋಧ್ಯೆಗೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಅಪೇಕ್ಷೆಗಳಿತ್ತು, 60 ಗ್ರಾಮಗಳಿಗೆ 60 ಗ್ರಾಮದ ಮನೆಗಳಿಗೆ ಶ್ರೀರಾಮನ ಜ್ಯೋತಿ ಹೋಗಬೇಕು. ಆ ಮುಖಾಂತರ ಆ ಮನೆಯಲ್ಲಿ ಸಂಸ್ಕಾರದ ಜೊತೆ ಒಂದಷ್ಟು ಹಿಂದೂಗಳ ಸಂಸ್ಕೃತಿ ಕೂಡ ಬೆಳಗಬೇಕು. ಆ ಕಾರಣಕ್ಕೋಸ್ಕರ ನಮ್ಮ ಏನು ಜ್ಯೋತಿ ಇದೆ ಆ ಮನೆಯನ್ನು ಬೆಳಗಬೇಕು ಮತ್ತು ಎಲ್ಲ ಮನೆಗಳು ಕೂಡ ಒಂದೇ ಅನ್ನುವಂಥ ಪರಿಕಲ್ಪನೆ ಇರಬೇಕು. ಆ ಕಾರಣಕ್ಕೋಸ್ಕರ ಆ ಏನು ಆಲೋಚನೆ ಇಟ್ಟುಕೊಂಡಿದ್ದೇವೋ ಅದು ಸಾಕಾರಗೊಂಡಿದೆ ಮತ್ತು ಎಲ್ಲ ಹಿಂದೂ ಮನೆಗಳಿಂದ ಬಂದಿರತಕ್ಕಂಥ ಬಂಧುಗಳು ಅತ್ಯಂತ ಭಾವನಾತ್ಮಕವಾಗಿ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಧನ್ಯತಾ ಭಾವದಿಂದ ಇವತ್ತು ಸಂತೋಷಗೊಂಡಿದ್ದಾರೆ. ಅದುವೇ ನಮ್ಮ ಪ್ರಸಾದ ಅಂತ ನಾವು ಸ್ವೀಕರಿಸಿಕೊಂಡಿದೆ. ನಮ್ಮ ದನಿಯು ಆರಿದೆ. ಆ ಕಾರಣಕ್ಕೋಸ್ಕರ ನಾನು ರಾಮನ ಮತ್ತು ಹನುಮನ ಪಾದಕ್ಕೆ ಎರಗಿ ಆ ಗೌರವವನ್ನು ಎಲ್ಲವನ್ನೂ ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದೇವೆ. ಒಬ್ಬ ಕಾರ್ಯಕರ್ತ ಏನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ನಮಗೆ ದೇವರು ಒದಗಿಸಿದ್ದಾರೆ. ಆ ಕಾರ್ಯಕರ್ತರ ನೆಲೆಯಲ್ಲಿ ದುಡಿಯುವಂಥ ಕೆಲಸಕ್ಕೆ ಮನ್ನಣೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಎಲ್ಲರಿಗೂ ಸನ್ಮಂಗಲ ಉಂಟಾಗಲಿ ಅನ್ನುವಂಥ ಒಂದೇ ಆಶಯ ನಮ್ಮದು. ಸಾಮಾಜಿಕ ಮುಖಂಡರು ಸರ್, ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹನುಮಗಿರಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದಲ್ಲದೆ 300 ತಂಡಗಳಿಂದ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್ ಈ ಕಾರ್ಯಕ್ರಮದ ಬಗ್ಗೆ? ಅಲ್ಲ, ಇದು ದೇಶ ಕಾರ್ಯ, ದೇವ ಕಾರ್ಯ, ಧರ್ಮ ಕಾರ್ಯ. ಹಾಗಾಗಿ ಇದಕ್ಕೆ ಹೇಳಲಿಕ್ಕೆ ಏನಿಲ್ಲ, ನಾವು ಸೇರಿಕೊಳ್ಳೋದು ಮಾತ್ರ ಬಾಕಿ ಇದ್ದದ್ದು. ಅದು ಸೇರಿಸುವ ಕೆಲಸ ಈ ಬ್ರಹ್ಮಕಲಶ ಅನ್ನುವ ಕಾರ್ಯಕ್ರಮ ಮಾಡಿದೆ. ಮತ್ತೆ ಭಜನೆ ಅಂದ್ರೆ ಹಾಗೆ, ವಿಭಜನೆ ಇಲ್ಲದೇ ಭಜನೆ. ಹಾಗಾಗಿ ಭಜನೆಯಿಂದ ಅದರ 300 ತಂಡ ಬಂದಿದೆ ಅಂದ್ರೆ ಇಲ್ಲಿ ಎಷ್ಟು ದೊಡ್ಡ ಸಂಘಟನೆ ಮೊದಲೇ ಇದೆ. ಅದ ನೆಲೆ ಊರಿದ ಸಾಕ್ಷಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 300 ಅದಕ್ಕಿಂತಲೂ ಹೆಚ್ಚಿನ ತಂಡ ಬಂದಿದೆ. ಎಷ್ಟು ತಂಡಕ್ಕೆ ಇನ್ನು ಸಿಗದೆ ಬಾಕಿಯಾಗಿದೆ ಅನ್ನೋದೇ ಇಲ್ಲಿಯ ವಿಷಯ. ಯಾಕಂದ್ರೆ ನಾನು ಒಬ್ಬ ಈ ವ್ಯವಸ್ಥೆಯ ಒಳಗೆ ತೊಡಗಿಕೊಳ್ತಾ ಇರುವ ನಾನು ಕಂಡುಕೊಂಡಾಗೆ ಇಂತಹ ಒಂದು ಕ್ಷೇತ್ರ ದಕ್ಷಿಣ ಭಾರತಕ್ಕೆ ಅಥವಾ ಉತ್ತರ ಭಾರತಕ್ಕೆ ಎರಡಕ್ಕೂ ಕೊಂಡಿಯಾಗುವಂತಹ ಒಂದು ಕ್ಷೇತ್ರ ಆಗಿದೆ. ಯಾಕೆಂದ್ರೆ ಕೋದಂಡರಾಮ ನಮ್ಮ ಪ್ರಭು ಶ್ರೀರಾಮ ಅಯೋಧ್ಯೆಯ ಅಲ್ಲಿಂದ ಜ್ಯೋತಿ ಬಂದಿದೆ. ಅದು ಬಂದದ್ದು ಅಂಜನಾದ್ರಿಯ ಮೂಲಕ. ಅಂದ್ರೆ ದಕ್ಷಿಣದ ಹನುಮಂತ ಅವ ಅಂಜನಾದ್ರಿಯಲ್ಲಿ ಇದ್ರೂ ಹನುಮಗಿರಿಯಲ್ಲಿ ಸಾಕ್ಷಾತ್ ಇದ್ದಾನೆ. ಅವನ ಪ್ರೀತಿಗಾಗಿ ಅಯೋಧ್ಯೆಯಿಂದ ಏನು ನಮ್ಮ ರಾಮೋತ್ಸವದ ಆರಂಭದ ರಾಮನವಮಿಯ ದಿನದಿಂದ ಇಲ್ಲಿಗೆ ಬಂದಿದೆ. ಹಾಗಾಗಿ ಇದೆಲ್ಲವನ್ನು ನೋಡುವಾಗ ನಾವು ಕಂಡುಕೊಳ್ಬೇಕಾದ್ದು ಏನು ಅಂದ್ರೆ ಧರ್ಮ ಖಂಡಿತವಾಗಿ ಸತ್ಯವಾಗಿ ಇದೆ, ಅದು ನೆಲೆಯೂರಿದೆ ನಮ್ಮ ಹನುಮಗಿರಿಯಲ್ಲಿ ಅನ್ನೋದು ಸಂತೋಷ. ಧನ್ಯವಾದ. ಶ್ರೀ ಕ್ಷೇತ್ರ ಹನುಮಗಿರಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರೋಣ. ಸರ್, ನಮಸ್ತೆ. ನಮಸ್ತೆ. ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವ, ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಸಹಸ್ರಾರು ಜನ ಸಾಗರವೇ ಬರ್ತಾ ಇದೆ ಸರ್. ಇದೊಂದು ಸಾರ್ಥಕತೆ ಅಂತ ಹೇಳ್ಬೋದು. ಒಟ್ಟಾಗಿ ಬ್ರಹ್ಮಕಲಶೋತ್ಸವದ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿರುವ ಕಾರ್ಯಕ್ರಮಗಳ ಬಗ್ಗೆ ನೋಡಿ, ಬ್ರಹ್ಮಕಲಶಗಳು ಈ ಜಿಲ್ಲೆಯಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ 12 ವರ್ಷಕ್ಕೊಂದ್ಸರಿ ನಡೀತದೆ. ಆಗಮ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಎಲ್ಲ ಮಂದಿರಗಳಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಆಗಬೇಕು ಅನ್ನತಕ್ಕಂಥದ್ದು ನಿಯಮ. ಹಾಗಾಗಿ ಬ್ರಹ್ಮಕಲಶಗಳು ಈ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಎಲ್ಲ ದೇವಸ್ಥಾನಗಳಲ್ಲಿ. ಹಾಗಾಗಿ ಬ್ರಹ್ಮಕಲಶ ರಾಮಾಂಜನೇಯನಿಗೆ ಆಗಬೇಕಿದ್ರೆ ಸಮಾಜಕ್ಕೊಂದು ಸಂದೇಶ ಕೊಡಬೇಕು ಅನ್ನತಕ್ಕಂಥ ಹೊಸ ಪರಿಕಲ್ಪನೆಗಳ ಅಡಿಯಲ್ಲಿ ಕೇವಲ ಬ್ರಹ್ಮಕಲಶ ಪೂಜೆಗೆ ಸೀಮಿತ ಆಗದೆ ಸಮಾಜವನ್ನು ಒಂದು ಸಂಸ್ಕಾರ ಭರಿತವಾಗಿರ್ತಕ್ಕಂಥದ್ದು ಮಾಡಬೇಕು. ಸಂಸ್ಕಾರದ ಜೊತೆಗೆ ಆ ಮನಗಳು ಬೆಳಗಬೇಕು, ರಾಮಾನುಗ್ರಹಗಳು ಸಿಗಬೇಕು. ರಾಮಾನುಗ್ರಹದ ಜೊತೆಗೆ ರಾಷ್ಟ್ರ ಧರ್ಮಗಳು ಪಾಲನೆ ಆಗಬೇಕು, ಹಾಗಾದ್ರೆ ರಾಷ್ಟ್ರಮಾತೆಯ ಆರಾಧನೆ ಆಗಬೇಕು. ಈ ಪರಿಕಲ್ಪನೆಯಲ್ಲಿ ಹನುಮಗಿರಿ ಇರತಕ್ಕಂಥ. ಹಾಗಾಗಿ ಇಲ್ಲಿ ಆಂಜನೇಯ ಇದ್ದಾನೆ, ಇಲ್ಲಿ ರಾಮ ಇದ್ದಾನೆ, ಭಾರತ್ ಮಾತೆ ಇದೆ. ಹಾಗಾಗಿ 3 ಸಂಗಮ ಇರತಕ್ಕಂಥ ಏಕೈಕ ಕ್ಷೇತ್ರ ಅದು ಹನುಮಗಿರಿ.
ಹಾಗಾಗಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ರಾಮಚಂದ್ರ ಶ್ರೀಲಂಕೆಯಲ್ಲಿ ಹೇಳಿದ. ಹೆತ್ತ ತಾಯಿ ಮತ್ತು ಹೆತ್ತ ನಾಡು ಶ್ರೇಷ್ಠ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಭಾರತ ಮಾತೆಯ ಆರಾಧನೆ ಇಲ್ಲಿ. ಹಾಗೆ ಇಂಥ ಸಂದೇಶ ಇರತಕ್ಕಂಥ ಮಂದಿರದಲ್ಲಿ ಬ್ರಹ್ಮಕಲಶಗಳಾದಾಗ ಸಮಾಜಕ್ಕೊಂದು ಸಂದೇಶ ಹೋಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ರಾಮಜ್ಯೋತಿ ಮತ್ತು ರಾಮ ಜಪ ಅನ್ನತಕ್ಕಂಥ ಎರಡು ಪರಿಕಲ್ಪನೆಗಳನ್ನು ಇಟ್ಕೊಂಡು ಅಯೋಧ್ಯೆಯ ಬಾಲರಾಮನ ಮಂದಿರದಿಂದ ಜ್ಯೋತಿಯನ್ನು ತಂದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಕೊಂಡಿಯಾಗಿರ್ತಕ್ಕಂಥವು ರಾಮ. ಆವತ್ತು ಆಂಜನೇಯ ಅದಕ್ಕೆ ಸಂಕೇತ ಆಗಿದ್ದ. ಅಂತಹ ಆಂಜನೇಯ ಬೆಟ್ಟದಲ್ಲಿ ಜ್ಯೋತಿಗೆ 2 ಜ್ಯೋತಿಗಳನ್ನು ಸ್ಪರ್ಶ ಮಾಡಿ 2 ರಾಮ ಮತ್ತು ಆಂಜನೇಯ ಜ್ಯೋತಿಗಳು ನಮ್ಮ ಜಿಲ್ಲೆಗಳಿಗೆ ಬಂದು ಇಲ್ಲಿರ್ತಕ್ಕಂಥ ಪುತ್ತೂರು ತಾಲೂಕು, ಸುಳ್ಯ, ಕಾಸರಗೋಡು ಭಾಗದ ಎಲ್ಲ ಮನೆಗಳಿಗೆ ಆ ಜ್ಯೋತಿಯನ್ನು ತಲುಪಿಸ್ತಕ್ಕಂಥ ಕಾರ್ಯ. ಅದರ ಮುಖಾಂತರ ಆ ಮನೆಗಳಲ್ಲಿ ನಿರಂತರವಾಗಿರ್ತಕ್ಕಂಥ ನಿತ್ಯ ಸಂಸ್ಕಾರಗಳು ಸೋರಬೇಕು. ಇವತ್ತು ಧಾರ್ಮಿಕ ನಂಬಿಕೆಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ಮಕ್ಕಳಿಗೊಂದು ಸಂಸ್ಕಾರಗಳನ್ನು ಜ್ಯೋತಿ ಬೆಳಗಿಸ್ಬೇಕು, ಆ ಜ್ಯೋತಿಗೆ ಎಣ್ಣೆ ಹಾಕಬೇಕು, ನಿತ್ಯವಾಗಿರ್ತಕ್ಕಂಥ ಜ್ಯೋತಿ ಆರಾಧನೆ ಆಗಬೇಕು. ಅದರ ಜೊತೆಗೆ ಮನೆಯಲ್ಲಿ ಒಂದು ಶುದ್ಧೀಕರಣ ಇರಬೇಕು ಅನ್ನುವ ಕಲ್ಪನೆ ಅಡಿಯಲ್ಲಿ ರಾಮಜ್ಯೋತಿಯನ್ನು ಇಡ್ತಕ್ಕಂಥ ಕೆಲಸ. ಅದೇ ರೀತಿಯಲ್ಲಿ ರಾಮ ದೀಕ್ಷೆಗಳನ್ನು ಕೊಟ್ಟು ರಾಮ ಮಂತ್ರವನ್ನು ಮನೆಗಳಲ್ಲಿ ಹೇಳಬೇಕು. 108 ಮಂತ್ರಗಳ ಜಪದ ಮುಖಾಂತರ ಮನೆಗಳಲ್ಲಿ ಪಠಣ ಆಗಬೇಕು. ರಾಮ ಮಂತ್ರವ ಜಪಿಸುವಂತ ಹೇಳಿದರೆ ಅಷ್ಟ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರದ ಮುಖಾಂತರ ಮನಸ್ಸುಗಳು ಅರಳುತ್ತವೆ, ಮನೆಗಳು ಬೆಳಗುತ್ತವೆ ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ರಾಮ ಜಪ ಯಾಗ ಆಯಿತು. ರಾಮ ದೀಕ್ಷೆಯನ್ನು ಕೊಟ್ಟಿದ್ದೆವು. ನಂತರ ಸಮರ್ಪಣೆ, ನಮ್ಮ ಧರ್ಮದಲ್ಲಿ ನಂಬಿಕೆ ಇರತಕ್ಕಂಥ ಸಮರ್ಪಣೆ, ಏನಾದರೂ ಅರ್ಪಣೆ ಮಾಡಬೇಕು. ಹಾಗಾಗಿ ಶ್ರೀಮಂತ ಬಡವ ಅನ್ನತಕ್ಕಂಥ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಅರ್ಪಣೆಗೆ ಅವಕಾಶ ಆಗಬೇಕು ಅಂತ ಹೇಳಿ ರಾಮನಿಗೆ 2 ತೆಂಗಿನಕಾಯಿ, ಹನುಮಂತನಿಗೆ 2 ತೆಂಗಿನಕಾಯಿ, ಲಕ್ಷ ನಾರಿಕೇಳ ಸಮರ್ಪಣೆ ಅನ್ನತಕ್ಕಂಥ ಭಾವನೆಯಿಂದ ಜೋಡಿಸಿದೆವು. ನನಗೆ ಅನ್ನಿಸಿದೆ ಈ ಜಿಲ್ಲೆಯ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಸಿಕ್ಕಿದೆ. 14,000 ಜನ ಜಪ ತಗೊಂಡ್ರು. ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ತೆಂಗಿನಕಾಯಿಗಳು ಬಂತು. ಇವತ್ತು ಜ್ಯೋತಿ ಸುಮಾರು ಈ ಜಿಲ್ಲೆಯ ಒಂದು 6-7 ಸಾವಿರ ಮನೆಗಳಲ್ಲಿ ಜ್ಯೋತಿ ಬೆಳಗ್ತಾ ಇದೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಪ್ರಕ್ರಿಯೆ ಯಾವತ್ತು ಸಿಕ್ಕಿದ್ರೆ ಇವತ್ತು ಸಮಾಪನದ ಸಂದರ್ಭದಲ್ಲಿ ಜನಸಾಗರ ಬರೋದ್ರ ಮುಖಾಂತರ ನಾವೆಲ್ಲ ರಾಮನ ಜೊತೆ ಇದ್ದೇವೆ, ರಾಮ ಭಕ್ತಿಯ ಮುಖಾಂತರ ರಾಮಾನುಗ್ರಹ ಇರಬೇಕು ಅಂತ ಹೇಳುವಂಥ ನಂಬಿಕೆಯಲ್ಲಿ ತುಳುನಾಡಿನ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಜನ ಬಡ್ತಾ ಇದೆ. ಇದು ಗಡಿ ಪ್ರದೇಶ, ಕುಗ್ರಾಮದಂತ ಇರತಕ್ಕಂಥ ಪ್ರದೇಶ, ಸುಂದರವಾಗಿರ್ತಕ್ಕಂಥ ಗಿರಿ ಕಾನನಗಳ ಮಧ್ಯೆ ಇರತಕ್ಕಂಥ ಪ್ರದೇಶ. ಈ ಪ್ರದೇಶಕ್ಕೆ ಈ ರೀತಿಯ ಜನಸಾಗರ ಹರಿದು ಬರತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನು ತುಂಬಿದೆ ಮತ್ತು ಜನರಿಗೆ ಪ್ರೇರಣೆಯನ್ನು ಕೊಟ್ಟಿದೆ. ದಿವಸ ಇಷ್ಟು ಜನ ಭಕ್ತರು ಬರ್ಬೋದು ಅಂತೇಳಿ ಯೋಚನೆ ಮಾಡಿದ್ದಾರೆ. ಪ್ರತಿ ದಿವಸ ಅದಕ್ಕಿಂತ ಡಬಲ್ ಭಕ್ತರು ಬಂದು ಇಲ್ಲಿ ಈ ಒಂದು ದೇವರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಸಾಮಾಜಿಕವಾದ ಚಿಂತನೆಗಳನ್ನು ಇಟ್ಟುಕೊಂಡು ಒಂದು ಬಹಳ ಯಶಸ್ವಿಯಾದ ಮತ್ತೊಂದು ಮಾದರಿಯಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಜ್ಯೋತಿಯನ್ನ ತರುವಂತ ಕೆಲಸ ಕಾರ್ಯಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ಸಿಗದೇ ಇದ್ದ ಪುಣ್ಯ ನಮ್ಮ 8 ಜನಕ್ಕೆ ಸಿಕ್ಕಿದೆ. ಒಬ್ಬ ಕಾರ್ಯಕರ್ತ ಏನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ನಮಗೆ ದೇವರು ಒದಗಿಸಿದ್ದಾರೆ. ಆ ಕಾರ್ಯಕರ್ತ ನೆಲೆಯಲ್ಲಿ ದುಡಿಯುವಂಥ ಕೆಲಸಕ್ಕೆ ಮನ್ನಣೆ ಸಿಕ್ಕಿದೆ. ನಾವೆಲ್ಲ ರಾಮನ ಜೊತೆ ಇದ್ದೇವೆ, ರಾಮ ಭಕ್ತಿಯ ಮುಖಾಂತರ ರಾಮಾನುಗ್ರಹ ಇರಬೇಕು ಅಂತ ಹೇಳುವಂಥ ನಂಬಿಕೆಯಲ್ಲಿ ತುಳುನಾಡಿನ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಜನ ಬಡ್ತಾ ಇದೆ. ಇದೆಲ್ಲವನ್ನು ನೋಡುವಾಗ ನಾವು ಕಂಡುಕೊಳ್ಬೇಕಾದ ಏನಂದ್ರೆ ಧರ್ಮ ಖಂಡಿತವಾಗಿ ಸತ್ಯವಾಗಿದೆ, ಅದು ನೆಲೆಯೂರಿದೆ ನಮ್ಮ ಹನುಮಗಿರಿಯಲ್ಲಿ ಅನ್ನೋದು ಸಂತೋಷ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.